ನಾಳೆ ಈ ವರ್ಷದ ಮೊದಲ ಅಧಿವೇಶನ ಆರಂಭ ಆಗುತ್ತೆ. ಬಟ್ ಆರಂಭಕ್ಕೂ ಮುನ್ನವೇ ಸಾಕಷ್ಟು ರೀತಿಯ ಜಟಾಪಟಿಯಲ್ಲಿ ನಾವು ನೋಡಬಹುದಾಗಿದೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅಧಿವೇಶನದ ಉದ್ದೇಶ ಮಾಡಿ ಭಾಷಣವನ್ನು ಮಾಡೋದು ಅಥವಾ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣಕ್ಕೆ ನಿರಾಕರಿಸ್ತಾ ಇದ್ದಾರೆ. ಹೀಗಾಗಿ ಮತ್ತೆ ರಾಜ್ಯಪಾಲರ ಭೇಟಿಗೆ ಕಾನೂನು ಸಲಹೆಗಾರ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ಶಾಸಕ ಪೊನ್ನಣ್ಣ ಭೇಟಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ತೀರ್ಮಾನವನ್ನು ಪೊನ್ನಣ್ಣ ಅವರು ರಾಜ್ಯಪಾಲರಿಗೆ ತಿಳಿಸ್ತಾರೆ. ಸಿಎಂ ಕಾನೂನು ಸಲಹೆಗಾರರಾಗಿದ್ದಾರೆ ಪೊನ್ನಣ್ಣ. ಸಿಎಂ ಜೊತೆಗಿನ ಸಭೆಯಲ್ಲಿ ಕೂಡ ಭಾಗಿಯಾಗಿದ್ದರು ಎಚ್.ಕೆ. ಪಾಟೀಲ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ, ಪೊನ್ನಣ್ಣ. 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿತ್ತು ಈ ನಿಯೋಗ. ಹೀಗಾಗಿ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿ ಮಾಡಲಿಕ್ಕೆ ಹೊರಟಿದ್ದಾರೆ ಪೊನ್ನಣ್ಣ. ಸಿಎಂ ಜೊತೆಗಿನ ಮಾತುಕತೆಯ ವಿವರವನ್ನು ಪೊನ್ನಣ್ಣ ನೀಡಲಿಕ್ಕೆ ಸಜ್ಜಾಗಿದ್ದಾರೆ. ವಿಷಯ ಇಷ್ಟೇ, ನಾಳೆ ಅಧಿವೇಶನ ನಡೆಯುತ್ತೆ. ಅಧಿವೇಶನವನ್ನು ಉದ್ದೇಶಿಸಿ ಥಾವರ್ ಚಂದ್ ಗೆಹ್ಲೋಟ್ ಭಾಷಣವನ್ನು ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನೇ ಥಾವರ್ ಚಂದ್ ಗೆಹ್ಲೋಟ್ ಅವರು ಓದಬೇಕಾಗಿದೆ. ಬಟ್ ಕೆಲವು ಅಂಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಥಾವರ್ ಚಂದ್ ಗೆಹ್ಲೋಟ್ಗೆ ಅಸಮಾಧಾನ ಇದೆ. ನಾನು ಓದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಎನ್ನುವ ಮಾಹಿತಿ, ಅಥವಾ ಭಾಷಣವನ್ನು ಮಾಡೋದಿಲ್ಲ ಅಂತ ಹೇಳಿ ಸರ್ಕಾರದ ಪ್ರತಿನಿಧಿಗಳಾಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್, ಇನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಭೇಟಿ ಕೊಟ್ಟು ಅವರ ಮನವೊಲಿಕೆಗೆ ಪ್ರಯತ್ನ ಮಾಡಿದರೂ ಕೂಡ ಇಲ್ಲಿವರೆಗೂ ಸಾಧ್ಯವಾಗಿಲ್ಲ. ಮಗದೊಮ್ಮೆ ಪೊನ್ನಣ್ಣ ಭೇಟಿ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಏನೆಲ್ಲ ಚರ್ಚೆ ಆಗಿದೆ ಆ ಎಲ್ಲ ವಿಚಾರವನ್ನು ಕೂಡ ರಾಜ್ಯಪಾಲರಿಗೆ ಸಲ್ಲಿಸೋರಿದ್ದಾರೆ. ಹೀಗಾಗಿ ನಾಳೆಯ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆದಿರುವಂಥ ಜಟಾಪಟಿ ತಡರಾತ್ರಿಯವರೆಗೂ ಕೂಡ, ಇಲ್ಲಿಯವರೆಗೂ ಕೂಡ ಮುಂದುವರಿತಾ ಇದೆ. ಥಾವರ್ ಚಂದ್ ಗೆಹ್ಲೋಟ್ ಬರ್ತಾರೋ ಇಲ್ವೋ, ನಾಳೆ ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೋ ಇಲ್ವೋ, ಇದೆಲ್ಲವೂ ಸಾಕಷ್ಟು ನಿಗೂಢವಾಗಿ ಉಳಿದುಕೊಂಡಿದೆ. ಹೀಗಾಗಿ ಥಾವರ್ ಚಂದ್ ಗೆಹ್ಲೋಟ್ ಅವರ ನಡೆಯ ಮೇಲೆ ಇಡೀ ರಾಜ್ಯದ ಚಿತ್ತ ನೆಟ್ಟಿದೆ. ನರೇಗಾ ಯೋಜನೆಯ ಹೆಸರು ಬದಲಾವಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಸಿಡಿದೆದ್ದಿತ್ತು ಮಾತ್ರವಲ್ಲದೆ ಹೋರಾಟವನ್ನು ಕೂಡ ಮಾಡಿತ್ತು. ಇದೀಗ ವಿಶೇಷ ಅಧಿವೇಶನ ಕರೆಯುವ ಮೂಲಕ ಮನ್ರೇಗಾ ಯೋಜನೆಯ ಹೆಸರನ್ನು ಬದಲಾವಣೆ ಮಾಡಲಾಗಿದೆಯಲ್ಲ, ರಾಮ್ಜಿ ಯೋಜನೆ ಅಂತ ಹೇಳಿ, ಅದರಿಂದ ರಾಜ್ಯ ಸರ್ಕಾರಗಳಿಗೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ. ಸೊ ಹೀಗಾಗಿ ಹಿಂದೆ ಇದ್ದಂಥ ಮನ್ರೇಗಾ ಯೋಜನೆಯನ್ನೇ ಮುಂದುವರಿಸಬೇಕು ಅನ್ನೋದು ರಾಜ್ಯ ಸರ್ಕಾರದ ಆಲೋಚನೆಯಾಗಿದೆ, ಮಾತ್ರವಲ್ಲ ಆಗ್ರಹ ಕೂಡ ಆಗಿದೆ. ಈ ಆಗ್ರಹಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಹೋರಾಟವನ್ನು ದೇಶದಾದ್ಯಂತಲೂ ಕೂಡ ಕಾಂಗ್ರೆಸ್ ರೂಪಿಸಿದೆ. ಆದರೆ ರಾಜ್ಯದಲ್ಲಿ ಈಗ ವಿಶೇಷ ಅಧಿವೇಶನ ಕರೆಯೋದ್ರ ಮೂಲಕ ಮನ್ರೇಗಾ ಯೋಜನೆ ಯಾವ ರೀತಿಯಲ್ಲಿ ಇತ್ತು, ಈಗ ರಾಮ್ಜಿ ಯೋಜನೆ ಯಾವ ರೀತಿ ಇದೆ, ಹೆಸರು ಬದಲಾವಣೆಯಿಂದ, ಕಾಯ್ದೆ ತಿದ್ದುಪಡಿಯಿಂದ ಆಗುವ ಅನಾನುಕೂಲಗಳೇನು, ರಾಜ್ಯ ಸರ್ಕಾರದ ಮೇಲಾಗುವಂಥ ಹೊಡೆತಗಳೇನು, ಭಾರಗಳೇನು, ಹೀಗಾಗಿ ಎಲ್ಲವನ್ನೂ ಕೂಡ ಚರ್ಚಿಸಿ ಅದರ ಕೇಂದ್ರ ಸರ್ಕಾರ ತಂದಿರುವಂಥ ಹೊಸ ಕಾಯ್ದೆಗೆ ಸಂಪೂರ್ಣ ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ಸರ್ಕಾರ ಸಿದ್ಧವಾಗಿದೆ. ನಾಳೆ ಮತ್ತು ನಾಡಿದ್ದು ನಡೆಯುವಂಥ ಅಧಿವೇಶನದಲ್ಲಿ. ಆದರೆ ಆರಂಭಿಕವಾಗಿ ರಾಜ್ಯಪಾಲರು ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಬೇಕಾಗತ್ತೆ. ಬಟ್ ರಾಜ್ಯಪಾಲರು ಇಲ್ಲಿ ಸಿದ್ಧವಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಚ್.ಕೆ. ಪಾಟೀಲ್, ಎಸ್ ಪೊನ್ನಣ್ಣ ಭೇಟಿ ಕೊಟ್ಟಿದ್ದರು ಥಾವರ್ ಚಂದ್ ಗೆಹ್ಲೋಟ್ ಅವರ ನಿವಾಸಕ್ಕೆ. ಈ ಹಿಂದೆ ಉಭಯ ಸದನಗಳ ಸಭಾಪತಿಗಳು ಅಥವಾ ಸಭಾಧ್ಯಕ್ಷರು ಮತ್ತು ಸಭಾಪತಿಗಳು ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಅಧಿಕೃತವಾಗಿ ಆಹ್ವಾನವನ್ನು ಕೂಡ ಕೊಟ್ಟಿದ್ದರು. ಇವತ್ತು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಭೇಟಿ ಕೊಟ್ಟಿದ್ದರು. ಇದೀಗ ಮತ್ತೊಮ್ಮೆ ಭೇಟಿ ಕೊಟ್ಟು ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಪೊನ್ನಣ್ಣ ಈವರೆಗೂ ಕೂಡ, ಈ ಕ್ಷಣಕ್ಕೂ ಕೂಡ ಮಾಡ್ತಾ ಇದ್ದಾರೆ. ಬಟ್ ಥಾವರ್ ಚಂದ್ ಗೆಹ್ಲೋಟ್ ಇದಕ್ಕೆಲ್ಲವೂ ಕೂಡ ಒಪ್ಪಿಕೊಳ್ತಾರ ಅನ್ನೋದೇ ಈಗಿರುವಂಥ ಬಹಳ ದೊಡ್ಡ ಪ್ರಶ್ನೆ. ಇದು ಕೇವಲ ಕರ್ನಾಟಕದ ಅಧಿವೇಶನ ಅಂದರೆ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದ ವಿಚಾರ ಅಲ್ಲ, ಇಡೀ ರಾಜ್ಯ, ಇಡೀ ದೇಶವೇ ಇತ್ತ ತಿರುಗಿ ನೋಡುವಂಥ ವಿಚಾರ. ಹೀಗಾಗಿ ಕೇಂದ್ರದ ವಿರುದ್ಧವೇ ನಡೆಯುವಂಥ ಅಧಿವೇಶನದಲ್ಲಿ